ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಯುದ್ಧದ ಕಾರಣದಿಂದ ಗ್ಯಾಸ್ಗೆ ಸಂಬಂಧಿಸಿದ ತಾತ್ಸಾರ ಮುಂದುವರೆದಿದ್ದು, ಮುಖ್ಯವಾಗಿ ಗ್ಯಾಸ್ ಸಂಯೋಜಿತ ಆಟೋ ರಿಕ್ಷಾಗಳನ್ನು ಅವಲಂಬಿಸಿರುವವರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇದನ್ನು ಬಳಸಿಕೊಂಡು ಗ್ಯಾಸ್ ಪಂಪ್ಗಳಲ್ಲೂ ನಿಯಮ ಮೀರಿ ದರ ವಸೂಲು ಮಾಡ್ತಾ ಇರುವುದರ ವಿರುದ್ಧ ಪುತ್ತೂರು ನಗರದಲ್ಲಿ ಸೋಮವಾರ ಆಟೋ ರಿಕ್ಷಾ ಚಾಲಕರು ಪ್ರತಿಭಟಿಸಿದ ಘಟನೆ ನಡೆಯಿತು. ನಗರದ ಮುಖ್ಯ ರಸ್ತೆಯ ಮಹಿಳಾ ಪೊಲೀಸ್ ಠಾಣೆ ಬಳಿಯ ಕಾನ್ಫಿಡೆನ್ಸ್ ಗ್ಯಾಸ್ ಲಿಮಿಟೆಡ್ ಪ್ರವರ್ತಿತ ಗೋ ಗ್ಯಾಸ್ ಹೆಸರಿನ ಗ್ಯಾಸ್ ಬಂಕ್ನಲ್ಲಿ ಸೋಮವಾರ ಗ್ಯಾಸ್ಗೆ ₹120 ದರ ನಿಗದಿ ಮಾಡಲಾಗಿತ್ತು. ಸಮೀಪದ ಇತರ ಗ್ಯಾಸ್ ಬಂಕ್ಗಳಲ್ಲಿ ₹92ಗೆ ಗ್ಯಾಸ್ ಲಭಿಸ್ತಾ ಇತ್ತು. ಇಲ್ಲಿ ಏಕಾಏಕಿ ದರ ಏರಿಸಿ ವಂಚಿಸಲಾಗ್ತಾ ಇದೆ. ಈ ಬಂಕ್ನಲ್ಲಿ 3ನೇ ಬಾರಿಗೆ ದರ ಏರಿಕೆ ಮಾಡಲಾಗ್ತಾ ಇದೆ ಎಂದು ಆಟೋ ರಿಕ್ಷಾ ಚಾಲಕರು ಬಂಕ್ ಎದುರು ಜಮಾಯಿಸಿ ಘೋಷಣೆಗಳನ್ನ ಕೂಗ್ತಾ ಪ್ರತಿಭಟನೆಯನ್ನ ನಡೆಸಿದ್ರು. ದಿನದಿಂದ ದಿನಕ್ಕೆ ಆಟೋ ರಿಕ್ಷಾ ಅವಲಂಬಿತರು ಸಂಕಷ್ಟಕ್ಕೆ ಸಿಲುಕ್ತಾ ಇದ್ದಾರೆ. ಇದರಿಂದ ದಿನ ದೂಡುವುದೇ ಕಷ್ಟಕರವಾಗಿದೆ. ಈ ಮಧ್ಯೆ ಗ್ಯಾಸ್ ಪಂಪ್ಗಳಲ್ಲಿ ಹಗಲು ದರೋಡೆ ಮಾಡಲಾಗ್ತಾ ಇದೆ. ಸ್ಥಳಕ್ಕೆ ಅಧಿಕಾರಿಗಳು ಬರಬೇಕು. ಒಂದು ವೇಳೆ ಗ್ಯಾಸ್ಗೆ ದರ ಈ ಮಟ್ಟದಲ್ಲಿ ಏರಿಕೆ ಮಾಡಲಾಗದಿದ್ರೆ ಸರ್ಕಾರದ ಹೊರಡಿಸಿರುವಂತಹ ಸುತ್ತೋಲೆಯನ್ನು ತೋರಿಸಿ ಎಂದು ಪ್ರತಿಭಟನಾಕಾರರನ್ನ ಆಗ್ರಹಿಸಿದ್ರು. ಇನ್ನು ರಸ್ತೆ ಬದಿ ಆಟೋ ಚಾಲಕರು ಜಮಾಯಿಸ್ತಾ ಇದ್ದಂತೆ ಸ್ಥಳಕ್ಕೆ ನಗರ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಜನಾರ್ದನ್ ಹಾಗೂ ಸಿಬ್ಬಂದಿ ಆಗಮಿಸಿದ್ರು. ಈ ಸಂದರ್ಭದಲ್ಲಿ ಗ್ಯಾಸ್ ಪಂಪ್ ಮಾಲಕರಲ್ಲಿ ಮಾತುಕತೆ ನಡೆಸಿದ್ರು. ದರ ಕಡಿಮೆ ಮಾಡಲು ಅವರು ಒಪ್ಪದಿದ್ದಾಗ ಶಾಂತಿ ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಗ್ಯಾಸ್ ಪಂಪ್ ಅನ್ನ ತಕ್ಷಣ ಬಂದ್ ಮಾಡುವಂತೆ ಪೊಲೀಸರು ಸೂಚನೆಯನ್ನ ನೀಡಿದ್ರು. ಬಳಿಕ ಪಂಪ್ ಮುಂದೆ ಹಗ್ಗ ಕಟ್ಟಿ ವಾಹನಗಳು ತೆರಳದಂತೆ ಬಂದ್ ಮಾಡಲಾಯಿತು. ನಿಯಮಗಳನ್ನ ಮೀರಿ ವಿಪರೀತ ದರ ವಸೂಲಿ ಮಾಡ್ತಾ ಇರುವ ಗ್ಯಾಸ್ ಬಂಕ್ ಲೈಸೆನ್ಸ್ ರದ್ದು ಮಾಡುವಂತೆ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರಿಗೆ ವರದಿಯನ್ನ ಸಲ್ಲಿಸಲಾಗುವುದು. ಅವರು ಜಿಲ್ಲಾಧಿಕಾರಿಯವರ ಗಮನಕ್ಕೆ ತರಲಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ರು. ಗ್ಯಾಸ್ ಪಂಪ್ ಬಂದ್ ಆದ ಬಳಿಕ ಸ್ಥಳದಿಂದ ತೆರಳಿದ ರಿಕ್ಷಾ ಚಾಲಕರು ಶಾಸಕರ ಕಚೇರಿಗೆ ತೆರಳಿ ಅಶೋಕ್ ಕುಮಾರಯ್ಯವರಿಗೆ ಮನವಿ ಸಲ್ಲಿಸಿದ್ರು. ಗ್ಯಾಸ್ ಅಭಾವದಿಂದ ಉಂಟಾಗಿರುವ ಸಮಸ್ಯೆಗಳ ಕುರಿತು ಶಾಸಕರ ಗಮನಕ್ಕೆ ತಂದ್ರು. ಈ ಸಂದರ್ಭದಲ್ಲಿ ಪುತ್ತೂರು ತಾಲೂಕು ಆಟೋ ಚಾಲಕ ಮಾಲಕರ ಸಂಯುಕ್ತ ಹೋರಾಟ ಸಮಿತಿ ಅಧ್ಯಕ್ಷರಾಗಿರುವ ಜಯರಾಮ್ ಕುಲಾಲ್, ಸ್ನೇಹ ಸಂಗಮ ಆಟೋ ರಿಕ್ಷಾ ಚಾಲಕರ ಮಾಲಕರ ಸಂಘದ ಅಧ್ಯಕ್ಷ ತಾರನಾಥ ಬಣ್ಣೂರು, ಇಸ್ಮಾಯಿಲ್ ಬೊಳುವಾರು, ಕರ್ನಾಟಕ ರಿಕ್ಷಾ ಚಾಲಕ ಮಾಲಕರ ಸಂಘದ ಅಧ್ಯಕ್ಷ ಅರುಣ್ ಕುಮಾರ್ ಕೆ, ಎಸ್ಡಿಟಿಯು ರಿಕ್ಷಾ ಚಾಲಕ ಮಾಲಕರ ಸಂಘದ ಅಧ್ಯಕ್ಷ ಆಶಿಫ್ ಮುಕ್ವೆ ಮೊದಲಾದವರು ಉಪಸ್ಥಿತರಿದ್ದರು. ಆಡಳಿತ ಪಕ್ಷ ಆಗಿರ್ಬೋದು, ವಿರೋಧ ಪಕ್ಷದವರು ಆಗಿರ್ಬೋದು, ಸದನದಲ್ಲಿ ಯಾರೂ ಕೂಡ ರಿಕ್ಷಾ ಚಾಲಕರ ಬಗ್ಗೆ ಮಾತಾಡುವಂಥ ನೈತಿಕ ಹಕ್ಕು ಅವರಿಗಿಲ್ಲ. ರಿಕ್ಷಾ ಚಾಲಕರು ನಾವು ಇಷ್ಟು ಕಷ್ಟಪಟ್ಟು ಜೀವನ ಸಾಗಿಸುವಾಗ ಯಾರಿಗೆ ತೊಂದರೆ ಕೊಡೋದಾಗೆ, ಯಾರಿಗೂ ಇದು ಮಾಡೋದಾಗೆ ಒಂದು ಸೋಷಿಯಲ್ ಸಮಾಜ ಸೇವೆಗಾಗಿ ನಾವು ಕೆಲಸ. ಇವತ್ತು ಪುತ್ತೂರಿನ ಗೋ ಗ್ಯಾಸ್ನಲ್ಲಿ ಏಕಾಏಕಿಯಾಗಿ ₹120 ಲೀಟ್ರಿಗೆ ದರವನ್ನು ವಿಧಿಸಿದ್ದಾರೆ. ಇವತ್ತು ಪುತ್ತೂರಿನಲ್ಲಿ ಬೇರೆ ಪಂಪ್ಗಳಲ್ಲಿ ₹92 ಇದೆ. ಆದ್ದರಿಂದ ನಾವು ಅವರಿಗೆ ವಿನಂತಿಯನ್ನು ಮಾಡಿದ್ದೇವೆ. ಪೊಲೀಸ್ ಇಲಾಖೆಯಿಂದ ವಿನಂತಿಯನ್ನು ಮಾಡಿದ್ದಾರೆ ಕಡಿಮೆ ಮಾಡಬೇಕು ಅಂತೇಳಿ. ಆದರೆ ಅವರ ನಮ್ಮ ವಿನಂತಿಗೆ ಅವರು ಒಪ್ಪುವುದಿಲ್ಲ. ಆದ್ದರಿಂದ ನಾವು ಇವತ್ತು ಏನಾಗಿದೆ ಅಂತ ಹೇಳಿದರೆ, ನಮಗೆ ದರ ಹೆಚ್ಚಳ ಮಾಡುವಂಥ ವ್ಯವಸ್ಥೆಗಳು ಆಗಲಿಲ್ಲ. ಇವತ್ತು ಜಿಲ್ಲಾಡಳಿತಕ್ಕೆ ನಾವು ಮನವಿಯನ್ನು ಕೊಟ್ಟಿದ್ದೇವೆ. ಈ ಮನವಿಗೆ ಯಾವುದೇ ಸ್ಪಂದನೆ ಸಿಗಲಿಲ್ಲ. ಇವತ್ತು ಈಗ ನಾವು ಹೋಗಿ ಶಾಸಕರಿಗೆ ಮನವಿಯನ್ನು ಕೊಡ್ತೇವೆ. ಮನವಿಯ ಮೂಲಕ ಏನಾಗ್ತದೆ ನೋಡ್ತೇವೆ. ಮತ್ತೆ ಇದಕ್ಕೆ ಯಾವುದೇ ಸ್ಪಂದನೆ ಸಿಗದಿದ್ದರೆ ಬುಧವಾರ ಬೆಳಿಗ್ಗೆ ನಮ್ಮ ರಿಕ್ಷಾ ಚಾಲಕರು ಸ್ವಯಂ ಪ್ರೇರಿತವಾಗಿ ಬಂದನ್ನು ಆಚರಿಸ್ತಾರೆ. ಬೆಳಿಗ್ಗೆ 6ರಿಂದ ಸಂಜೆ 6 ತನಕ ಸ್ವಯಂ ಪ್ರೇರಿತವಾದಂತಹ ಬಂದನ್ನು ಆಚರಿಸ್ತೇವೆ. ನಮಗೆ ದರವನ್ನು ಏರಿಸಬೇಕು. ಇವತ್ತು ಎಲ್ಲ ಹೋಟೆಲ್ಗಳಲ್ಲಿ ಎಲ್ಲ ಇದರಲ್ಲಿ ದರ ಹೆಚ್ಚಳ ಮಾಡಿದ್ದಾರೆ. ಆಟೋ ರಿಕ್ಷಾಗಳು ಇವತ್ತು ತಮ್ಮ ನೋವನ್ನು ಸಹಿಸಿಕೊಂಡು ಇವತ್ತು ನಿಂತುಕೊಂಡಿದ್ದೇವೆ. ನಾವು 1 ತಿಂಗಳಿಂದ ಇವತ್ತು ನಾವು ಸಹಿಸಿಕೊಂಡು ನಿಂತಿದ್ದೇವೆ. ಆದರೆ ಯಾವುದೇ ಅಧಿಕಾರಿಗಳು, ಜಿಲ್ಲಾಡಳಿತ, ತಾಲೂಕಾಡಳಿತ ಯಾರು ಕೂಡ ನಮ್ಮ ಏನು ಸಹಾಯಕ್ಕೆ ಬರಲಿಲ್ಲ. ಆದ್ದರಿಂದ ನಾವು ಏನು ಮಾಡ್ತೇವೆ, ಸ್ವಯಂ ಪ್ರೇರಿತವಾದಂಥ ಬಂದ್ ಕರೆಯನ್ನು ಕೊಡ್ತೇವೆ. ಸ್ವಯಂ ಪ್ರೇರಿತವಾಗಿ ನಾವು ಬಂದ್ ಕರೆ ಕೊಡೋದಲ್ಲ, ರಿಕ್ಷಾ ಚಾಲಕರು ಎಲ್ಲರ ಅಭಿಪ್ರಾಯದಂತೆ ಸ್ವಯಂ ಪ್ರೇರಿತವಾದಂಥ ಬಂದನ್ನು ಆಗ್ತದೆ. ಇವತ್ತು ಬುಧವಾರ ದಿವಸ ಬೆಳಿಗ್ಗೆ 6ರಿಂದ ಸಂಜೆ 6 ತನಕ ಸ್ವಯಂ ಪ್ರೇರಿತ ರಿಕ್ಷಾ ಚಾಲಕರ ಒಂದು ನೋವನ್ನು ಸಾರ್ವಜನಿಕವಾಗಿ ತೋರ್ಪಡಿಸಲಿಕ್ಕೆ ಬೇಕಾಗಿ ನಾವು ಈ ಬಂದನ್ನು ಆಯೋಜನೆಯನ್ನು ಮಾಡ್ತೇವೆ. ಯಾಕಂತ ಹೇಳಿದ್ರೆ ಇದು ನಮ್ಮ ಬಂದ್ ಕರೆ ಅಲ್ಲ, ಇಡೀ ಸ್ವಯಂ ಪ್ರೇರಿತ ರಿಕ್ಷಾ ಚಾಲಕರ ಬಂದ್. ಇದರಲ್ಲಿ ಇವತ್ತು ದೇವಸಂಘ ರಿಕ್ಷಾ ಚಾಲಕ ಮಾಲಕ ಸಂಘದಿದ್ದಾರೆ, ಎಸ್ಡಿಟಿಯವರು ಇದ್ದಾರೆ, ಅದೇ ರೀತಿ ಕರ್ನಾಟಕ ರಿಕ್ಷಾ ಚಾಲಕ ಮಾಲಕ ಸಂಘದವರು ಇದ್ದಾರೆ. ಎಲ್ಲ ಸಂಯುಕ್ತ ಹೋರಾಟ ಸಮಿತಿಯವರು ಸೇರಿ ಇವತ್ತು ಈ ಒಂದು
ಪ್ರತಿಭಟನೆಯನ್ನು ಮಾಡಿದ್ದೇವೆ. ಈ ಪ್ರತಿಭಟನೆಗೆ ನಮಗೆ ಸ್ವಲ್ಪ ಮಟ್ಟಿನ ಯಶಸ್ಸು ಸಿಕ್ಕಿದೆ. ಯಾಕಂತ ಹೇಳಿದರೆ ಪಂಪಿನವರು ಬಂದ್ ಮಾಡ್ತೇನೆ ಅಂತ ಹೇಳಿದ್ದಾರೆ. ಯಾಕಂತ ಹೇಳಿದರೆ ಅವರು ಕೊಡಬೇಕಾದ್ರೆ 92 ರೂಪಾಯಿ ಕೊಡಬೇಕು. 92 ರೂಪಾಯಿಗೆ ಅವರು ಪುತ್ತೂರು ತಾಲೂಕಿನಲ್ಲಿ ಎಲ್ಲ ಎಲ್ಲಿ ದರ ಹೇಗಿದೆಯಾ ಅದೇ ರೀತಿಯಲ್ಲಿ ಕೊಡಬೇಕು. ವ್ಯತ್ಯಾಸವನ್ನು ಮಾಡಿದರೆ ಯಾವ ಪಂಪಲ್ಲಿ ವ್ಯತ್ಯಾಸ ಮಾಡ್ತೇವೆ ಆ ಪಂಪಲ್ಲಿ ದರ ಮಾಡ್ತೇವೆ ನಾವು.